ಹಾಯ್ ಎಲ್ರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ನೈಟ್ ವಿಡಿಯೋ ಮಾಡ್ತಾ ಇರೋದು ನಾನು. ಏನು ಅಂದರೆ ಒಂದು ಆ್ಯಕ್ಟಿವಿಟೀಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು, ಅಂಗನವಾಡಿ ಮಕ್ಕಳಿಗೂ ಕೂಡ ಹೇಳಿದ್ದೆ ಒಂದು ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ನಿನ್ನೆ ಹೇಳಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಪಿನ್ ಏನು ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ, ಮಕ್ಕಳಿಗೆ ಕಲರ್ ಬಣ್ಣಗಳ ಒಂದು ಗುರ್ತು ಆಗಲಿ ಅಂತ ಹೇಳ್ಬಿಟ್ಟು ಕಲರ್ಸ್ ನೇಮ್ನ ನಾನು ಅಂದರೆ ಪರ್ಟಿಕ್ಯುಲರಾಗಿ ಯಾವ್ಯಾವ ಬಣ್ಣ ಬಟ್ಟೆ ಪೀಸ್ ಇರುತ್ತಲ್ಲ, ಒಂದು ಕಡಿಮೆ ಖರ್ಚಲ್ಲಿ ನಾವು ಬಟ್ಟೆ ಕಲರ್ನ ಗುರುಸ್ಬೇಕು. ಅವ್ರಿಗೆ ಯಾವ ಬಣ್ಣ, ಬಿಳಿ ಬಣ್ಣ, ಕಪ್ಪು ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ ಅಂತೇಳ್ಬಿಟ್ಟು ಒಂದು ಆ್ಯಕ್ಟಿವಿಟೀಸ್ ಮಾಡ್ಕೊಂಬನ್ನಿ ಅಂತ ಹೇಳಿದ್ದೆ. ಹೇಗೆ ಅಂದರೆ ಅವ್ರಿಗೆ ಮಕ್ಕಳಿಗೆ ನಾನು ಹೇಳಿದ್ದೇನು ಅಂದರೆ, ಒಂದು ರಫ್ ಆಗಿ ಆಲ್ರೆಡಿ ಒಂದು ಎಕ್ಸೈಜ್ ಇರುತ್ತೆ, ಬರೆದಿರೋ ಎಕ್ಸೈಜಲ್ಲಿ. ಆ ಎಕ್ಸೈಜಲ್ಲಿ ಕಟ್ ಮಾಡಿಬಿಟ್ಟು ಒಂದೊಂದು ಬಟ್ಟೆ ಪೀಸ್ ಇರುತ್ತಲ್ಲ, ಹಳೆಯ ವೇಸ್ಟ್ ಬಟ್ಟೆ, ಆ ಬಟ್ಟೆನ ಕಟ್ ಮಾಡಿಬಿಟ್ಟು ರೌಂಡಕ್ಕಾಗಿರ್ಬೋದು, ಚೌಕಾಗಿರ್ಬೋದು, ಅದನ್ನು ಇದನ್ನು ಒಂದು ಪೇಪರಲ್ಲಿ ಅಂಟಿಸ್ಕೊಂಬನ್ನಿ, ಅದನ್ನು ನೇಮ್ ಬರ್ಕೊಂಡು ಅಂತ ಹೇಳಿದ್ದೆ. ಅದನ್ನು ಇವಾಗ ಹೇಳಿದ್ದೆ. ನಾನು ಕೂಡ ಚಿರುಗ್ ಮಾಡಿಕೊಡ್ತಾಯಿದ್ದೀನಿ. ಬನ್ನಿ ಚಿರುಗ್ ಮಾಡೋಣ. ಹಾಂ, ಓಕೆ ನೋಡಿರಿ, ಎಲ್ಲ ತೊಗೊಂಡಿರ್ತೀನಿ. ಸ್ಕೆಚ್ ಪೆನ್ನು, ಅದು ಇದು ಎಲ್ಲ ಏನು ಮಾಡ್ತೀನಿ ಗೊತ್ತಿಲ್ಲ. ಗಮ್ಮಿನ ಬಾಟ್ಲಿ, ಆಮೇಲೆ ಡ್ರಾಯಿಂಗ್ ಶೀಟು, ಸ್ಕೆಚ್ ಪೆನ್ಸ್, ಸ್ಕೇಲ್. ಹಾಗೆ ನಾನಿಲ್ಲಿ ಮನೆಯಲ್ಲಿ ಒಂದು ಡ್ರಾಯಿಂಗ್ ಶೀಟ್ ಇತ್ತು ವೈಟು, ಅದನ್ನು ಈಗ ತೊಗೊಂಡಿದ್ದೀನಿ ಮಾಡೋಣ ಅಂತೇಳ್ಬಿಟ್ಟು. ಹಾಗೆಯೇ ಇಲ್ಲಿ ಸ್ಕೇಲ್ 2 ತೊಗೊಂಡಿದ್ದೀನಿ. ಒಂದರಲ್ಲಿ ನಾನು ಆಲ್ರೆಡಿ ಗೆರೆ ಹಾಕ್ಬಿಟ್ಟಿದ್ದೀನಿ. ಇದರಲ್ಲಿ ಈ ಒಂದೊಂದು ಕಾಲಮಲ್ಲಿ ಒಂದೊಂದು ರೀತಿಯಾಗಿ ನಾನು ಮಾಡೋಣ ಅಂತೇಳ್ಬಿಟ್ಟು ಕಲರ್ಸ್ನ ಇದನ್ನು ಹಾಗೆ ಸ್ಕೆಚ್ ಹಾಕಿ ಮಾಡೋಣ ಅಂತೇಳ್ಬಿಟ್ಟು, ಅದಕ್ಕೆ ಬೇಕಾದ್ರೆ ಇನ್ನೊಂದು ಖಾಲಿ ಶೀಟ್ ಇದೆಯಲ್ಲ, ಅದಕ್ಕೆ ಒಂದು ವೈಟ್, ಅದಕ್ಕೆ ಬಟ್ಟೆ ಕಟ್ ಮಾಡಿ ಅಂಟೋಣ ಅಂತೇಳ್ಬಿಟ್ಟು, ಇದಕ್ಕೆ ಹಾಗೆ ಒಂದು ಚಿತ್ರ ಬಿಡಿಸ್ಬಿಟ್ಟು ಅದಕ್ಕೆ ಈ ಕಲರ್ಗಳು ಇರುತ್ತಲ್ಲ ಕೆಚ್ ಪೆನ್ನಲ್ಲಿ, ಅದಕ್ಕೆ ಬರಿಬೇಡ, ಅದರ ಬರಿಬೇಡ, ಅದನ್ನು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಹಾಗೆ ಅದಕ್ಕಿಂತ ಮುಂಚೆ ಯಾರೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾನಿಲ್ಲಿ ಒಂದು ಬಳೆ ತೊಗೊಂಡು ಈ ರೀತಿಯಾಗಿ ಸರ್ಕಲ್ ಹಾಕ್ಕೊಂಡು ಒಂದು ರೌಂಡ್ ಥರ ಮಾಡ್ಕೊಂಡು ಅದಕ್ಕೆ ಬ್ಲೂ ಬಣ್ಣ ಹೊಡೆದೀನಿ. ಇಲ್ಲಿ ಬಣ್ಣಗಳ ಹೆಸರು ಅಂತ ಮಾಡ್ಕೊಂಡಿದ್ದೀನಲ್ಲ, ಇಲ್ಲಿ ಈ ಹೆಸರುಗಳು ಬರೀತೀನಿ. ಮೋಸ್ಟ್ಲಿ ನಾನಿಲ್ಲಿ ಬಣ್ಣ ಹೆಸರುಗಳು ಅಂತ ಆಗಿದೆ, ಮೇಲೆ ಬರೀಬೇಕಾಗಿತ್ತೇನ. ಈ ರೀತಿಯಾಗಿ ಒಂದೊಂದು ಚಿತ್ರನ ಒಂದೊಂದು ರೀತಿಯಾಗಿ ನಾನು ಮಾಡ್ಕೊಳ್ತಾ ಹೋಗ್ತೀನಿ. ಅಲ್ಲಿ ಬರಿ ಅಂತ ಅಂದರೆ ಗೀಜು ಅಂತ ನೋಡ್ರಿ, ಇದು ಮಕ್ಳ ಕಾಲಾಗೆ ಅದ್ರ ಮೇಲೆ ಒಂದು ಬ್ಲ್ಯಾಕ್ ಬರೆದಿದ್ದಾನೆ, ಮತ್ತು ಯೆಲ್ಲೋ ಕಲರ್ ಬರೆದಿದ್ದಾನೆ. ಯಪ್ಪ, ನಾನು ಏನು ಮಾಡ್ತೀನೋ ಇವತ್ತು ಗೊತ್ತಿಲ್ಲ. ಯಾರು ನೀನ ಮಾಡಿದ್ದು? ಯಾರು ಮಾಡಿದ್ದು? ಮತ್ತೆ ಬೆಕ್ ಮಾಡಿಬಿಡ್ತೇನೆ ನಾನು ನಿನಗೆ. ಏನು ಮಾಡ್ತೀನ ನೋಡೋಣ ಬನ್ನಿ. ಗುಲಾಬಿ, ಕೇಸರಿ, ಬಿಳಿ, ಹಸಿರು, ಕೆಂಪು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಆಗಿದೆ. ಯಾರು ಮಾಡಿದ್ದು? ನೀನಾ? ಹಾಂ, ಹೂವ ಸ್ನೇಹಿತರೆ, ಒಂದು ಏನೋ ಮಾಡೋಕ್ಕೋಗಿ ಏನೋ ಆಗಿದೆ. ಯಾಕೆಂದ್ರೆ ತುಂಬ ದಿನ ಆಯ್ತು ಏನೂ ಮಾಡಿಲ್ಲಲ್ಲ, ಹಾಗಾಗಿ ಇವನು ತರಲೆ ನಾನು ಅಂತೇಳಿ ಏನೇನೋ ಮಾಡಿದ್ದೀವಿ ಇಬ್ಬರು ಸೇರಿಕೊಂಡು. ಮಾಡೋಕ್ಕೆ ಬಿಟ್ಟಿಲ್ಲ, ಆದರೂ ಒಂದಿಷ್ಟು ಟ್ರೈ ಮಾಡಿದ್ದೀನಿ. ಕೈಯೆಲ್ಲ ಇಷ್ಟ ಆಗಿದೆ ನೋಡಿ. ಯಾವ ಕಲರ್ ಅಂತೇಳಿ ಕ್ಯಾಪ್ ಗೀಪ್ ಎಲ್ಲ ಮಿಕ್ಸ್ ಆಗಿತ್ತು. ಕೈ ಚುಮ್ಮಂತ್ರಾವ್
ಓಕೆ, ಇಷ್ಟು ಕೆಲಸ ಮಾಡಿದ್ದೀನಿ. ಹೇಗೆ ಬಂದಿದ್ದು? ಅಯ್ಯೋ ಉಲ್ಟಾ ಕಾಣಿಸ್ತಾ ಇದೆ ಚಿರು, ಅಕ್ಷರ ಎಲ್ಲ ಉಲ್ಟಾ ಆಗ್ಬಿಟ್ಟಿದೆ. ಸ್ಟ್ರೈಟಾಗಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಯಾರು ನಗಬಾರ್ದು ಆಯಿತಾ? ನಕ್ಕರೆ ನಮಗೂ ಬೇಜಾರಾಗುತ್ತಲ್ಲ ಚಿರು, ಬೇಜಾರಾಗುತ್ತೆ ನೋಡಿ. ಚಿರುಗೂ ಬೇಜಾರಾಗುತ್ತಲ್ಲಮ್ಮ. ನಾವು ಕಷ್ಟಪಟ್ಟು ಏನೋ ಮಾಡಿದ್ದೀವಿ ಇಬ್ಬರು ಕೆಲಸ ಎಲ್ಲ ಬಿಟ್ಟು. ಓಕೆ ಸ್ನೇಹಿತರೆ, ನೋಡಿ ಹೆಂಗೆ ಮಾಡ್ತಾನೆ, ಕಷ್ಟಪಟ್ಟು ಮಾಡಿದ್ದೀನಿ, ಅವ್ರದ್ದು ಬಿಸಾಕ್ಬಿಡ್ತಾನೆ ಇವನು. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಕೆಲಸ ಇದೆ, ಬೇರೆ ಕೆಲಸ ಮಾಡ್ಕೊಂಡು ಬೇಗ ಬರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್ 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 ಮಾಡ್ತೀರಮ್ಮ. ಹಾಗೆ ಇನ್ನೊಂದು ಮಾತು, ಹೊಸೊಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ನಾನು ಎಷ್ಟೊಂದು ಕೆಲಸ ಮಾಡ್ತಾಯಿದ್ದೀನಲ್ವ. ಹಾಗೆ ಒಂದು ಆ್ಯಕ್ಟಿವಿಟೀಸ್ ಆಗುತ್ತೆ ಅಂತೇಳಿ ಮಾಡಿರೋದಷ್ಟೇ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.